ಏ ಇಲ್ಲ ಅವ್ನು ಬಿಡಿಸಿದ್ದಾನೆ. ಬಿರಿಯಾನಿ ಬಿಟ್ಟಂದ್ರೆ ಯಾವ್ದು ನಿಮ್ಮಲ್ಲಿ ಸ್ಪೆಷಲ್ಲು? ಮಟನ್ ಚಾಪ್ಸ್ ಮತ್ತು ಚಿಕನ್ ಚಾಪ್ಸು ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಓಕೆ. ಇದು ಪಕ್ಕ ಸಂತೆನಲ್ಲಿ ನಾಟಿ ಮರಿಗಳನ್ನ ಟಗರು ಮಾಂಸನ ತಂದು ಬಳಸ್ತೀವಿ. ಬಟ್ ಆರ್ಗ್ಯಾನಿಕ್ ಆಗಿ ಕಂಪ್ಲೀಟ್ ನಾವೇ ಸಂತೆಗೆ ಹೋಗಿ ಕೊತ್ತಂಬರಿ ಸೊಪ್ಪು ಆಗ್ಬೋದು, ಬಳಸ್ತಕ್ಕಂಥ ಮೆಣಸಿಕಾಯಿ ಆಗ್ಬೋದು, ಎಲ್ಲ ರೈತರು ಬೆಳೆದಿರೋದ್ರಿಂದ ಪರ್ಚೇಸ್ ಮಾಡಿ ತಂದು ಮಾಡ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿರುತ್ತೆ. ಓಕೆ. ಲೈಟಾಗಿ ಹಾಗೆ ಮೊಸರು ಬಜ್ಜಿ ಹಾಕ್ಕೊಂಡು ಒಂದಷ್ಟು ಮಟನ್ ಪೀಸ್ ಕೊಟ್ಟಿದ್ದಾರೆ, ಅದನ್ನು ಇಟ್ಟು ಮೊಟ್ಟೆ ಇದ್ಬಿಟ್ರೆ ಇನ್ನೂ ಕ್ರೇಜಿ ಆಗಿದ್ದಿರೋದಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಬೈಟು ಟೇಸ್ಟ್ ಮಾಡಿಬಿಟ್ಟು ಎಂಜಾಯ್ ಮಾಡೋಣ. ಎಲ್ಲ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತೊಂದು ಮಿಡ್ ನೈಟ್ ಟೈಮ್ ಗೈಸ್, ನಿದ್ದೆ ಬಿಟ್ಬಿಟ್ಟು ಎದ್ದು ಬಂದಿದ್ದೀನಿ. ಏನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಮಿಡ್ ನೈಟ್ ಟೈಮ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಜಾಗ ಅಂದರೆ ನಿಯರ್ ಬೈ KR ಪುರಮು, ನಾರಾಯಣಪುರ ಲೇಕ್ ಹತ್ರನೇ ಶುರುವಾಗಿರುವಂಥ ಗಲ್ಲಿ ಬಿರಿಯಾನಿ ಮನೆ. ಏನಿಲ್ಲ ಅಷ್ಟು ಸ್ಪೆಷಲ್ ಅಂದರೆ ಸೌದೆ ಒಲೆಯಲ್ಲಿ ಬಿರಿಯಾನಿನ ತಯಾರು ಮಾಡಿಕೊಂಡು ಬರ್ತಾ ಇದ್ದಾರೆ ಗೈಸ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಕಬಾಬು ಮತ್ತು ಕಾಲ್ ಸೂಪ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾರಕ್ಕೆ 3 ದಿವಸ, ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 3 ಗಂಟೆಗೆ ಶುರುವಾದರೆ 8 ಗಂಟೆ ತನಕ ಇರುತ್ತೆ. ಐಟಮ್ ಇದ್ದರೆ 10 ಗಂಟೆ ತನಕ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೈಸ. ನಾವು ಮಂಗಳವಾರ ಬಂದಿದ್ದೀನಿ. ಬೆಂಗಳೂರು ಕ್ಲೈಮೇಟು ಸಿಕ್ಕಾಪಟ್ಟೆ ಚಳಿ, ಬಿಸಿ ಬಿಸಿ ಬಿರಿಯಾನಿ ಸಿಕ್ಕಾಪಟ್ಟೆ ರೆಡಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಟ್ರೈ ಮಾಡೋದಕ್ಕೋಸ್ಕರನೇ ಬಂದಿದ್ದೀನಿ. ಸೊ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾರೆ ಲೈಕ್, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ನಿದ್ದೆ ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಇದೇ ಹೋಟೆಲ್. ಟಡನ್ 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 ಟಡನ್. ನಾನೇ ಮ್ಯೂಸಿಕ್ ಹಾಕ್ತಿದ್ದೀನಿ. ಗಲ್ಲಿ ಬಿರಿಯಾನಿ ಮನೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ವಿಶ್ವನಾಥ್ ಅಂತೇಳಿ. ಓಕೆ. ಗಲ್ಲಿ ಬಿರಿಯಾನಿ ಮನೆ ಏನು ಸ್ಪೆಷಲ್ ಸರ್? ಹೆಸರೇ ಅಷ್ಟು ಕ್ಯಾಚಿ ಆಗಿದೆ. ಕ್ಯಾಚಿ ಆಗಿದೆ ಅಂದರೆ ನಾವು ಪಕ್ಕ ನಾಟಿ ಸ್ಟೈಲಲ್ಲಿ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿ ಎಲ್ಲ ಪ್ರತಿಯೊಂದು ಐಟಮ್ನ ಕೂಡ ಮಾಡ್ತೀವಿ. ಓಕೆ. ಏನು ಸ್ಪೆಷಲ್ ಸರ್? ಯಾವ್ಯಾವ ಐಟಮ್ ಸಿಗುತ್ತೆ ಇಲ್ಲಿ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಓಕೆ, ಕಬಾಬ್, ಲಾಲಿಪಾಪ್, ಕಾಲ್ ಸೂಪ್, ಇಡ್ಲಿ, ಇಷ್ಟು ಐಟಮ್. ಖಂಡಿತ. ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀರಾ? ಸೌದೆ ಒಲೆಯಲ್ಲಿ ಮಾಡೋದಕ್ಕೆ ಕಾರಣ ವಿಶೇಷವಾದ ಟೇಸ್ಟ್ ಬರುತ್ತೆ. ಓಕೆ. ಹಿಂದಿನ ಕಾಲದಲ್ಲೆಲ್ಲ ಒಲೆನಲ್ಲೇ ಅಡುಗೆ ಮಾಡ್ತಾ ಇದ್ರು, ಆ ಕಾರಣನ ಇಟ್ಕೊಂಡು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ. ಓಕೆ. ಯಾವ ಮಟನ್ ಯೂಸ್ ಮಾಡ್ತೀರಾ ಸರ್? ಕುರಿ, ನಾಟಿ ಮಟನ್ನು ಸಂತೆನಲ್ಲಿ ವಾತನ್ ತಂದು ಯೂಸ್ ಮಾಡ್ತೀವಿ. ಓಕೆ. ಅಂಡ್ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಮಾದೇವಪುರ ರಿಂಗ್ ರೋಡ್, ಬಸ್ ಸ್ಟಾಪ್ ಬ್ಯಾಕ್ ಸೈಡ್. ಓಕೆ. ಟೈಮಿಂಗ್ಸು ಎಷ್ಟು ದಿವಸ ಓಪನ್ ಮಾಡ್ತೀರಾ? ಅರ್ಲಿ ಮಾರ್ನಿಂಗು ಮಂಗಳವಾರ, ಶುಕ್ರವಾರ, ಭಾನುವಾರ ಇರುತ್ತೆ. ಬೆಳಗ್ಗೆ 3 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಓಕೆ. ಎಸ್, ನಮ್ಮ ಫುಡ್ಡು ಬಂದಾಗಿದೆ. ಯಾವುದು ಸ್ಪೆಷಲ್ ಅದನ್ನು ಕೊಡಿ ಅಂತ ಹೇಳ್ಬಿಟ್ಟು ಸರ್ ನಾವು ಲಿಮಿಟೆಡ್ ಐಟಮೇ ಕೊಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲನೂ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾತ್ರ ಬಿಟ್ಬಿಟ್ಟು ಪ್ರತಿಯೊಂದು ಈಸ್ಕೊಬಿಟ್ಟಿದ್ದೀನಿ ಗೈಸ್. ನಾನಂತೂ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಅದಕ್ಕೆ ತಟ್ಟೆ ಇಡ್ಲಿ, ಕಾಲ್ ಸೂಪು, ಪ್ಲೇನ್ ಸೂಪು, ಚಿಕನ್ ಕಬಾಬು, ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಘಮ ಅಂತೂ ಹೇಗಿದೆ ಗೊತ್ತಾ, ಬಾಂಬ್ ಅಂತಲೇ ಹೇಳ್ಬಿಡ್ತೀನಿ. ಆಚೆ ಅಂತೂ ಸಿಕ್ಕಾಪಟ್ಟೆ ಚಳಿ. ಮಾಡಬೇಕಾದ್ರೆ ಲಿಟ್ರಲಿ ನಾನು 11:30 ಇಲ್ಲೇ ಇದ್ದೀನಿ ನಾನಂತೂ. ಇವಾಗ ಟೈಮ್ 4 ಗಂಟೆ ಆಯಿತು. ಎಲ್ಲ ಪ್ರಿಪ್ರೇಷನ್ ಶಾರ್ಟ್ಸ್ ಎಲ್ಲ ತೊಗೊಂಡು ವೆಯ್ಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೂಪ್ ಕುಡಿಯೋಣ. ಘಾಟಿದೆ, ಸಿಕ್ಕಾಪಟ್ಟೆ ಘಾಟಿದೆ ಅಂತಲೇ ಹೇಳ್ತೀನಿ. ಬಾಯೆಲ್ಲ ಟೇಸ್ಟು ಕೊಟ್ಟಿದ ತಕ್ಷಣ ಕ್ಲೀನಾಗಿ ಥ್ರೋಟಲ್ಲಿ ಹೋಗಿ ಹೊಡೆಯುತ್ತಂತಲೇ ಹೇಳ್ತೀನಿ. ಅಷ್ಟು ಘಾಟ್ ಹೊಡಿತಿದೆ. ಇದರ ಕಾಸ್ಟು 150 ರೂಪಾಯಿ. ಒಂದು ಪೀಸ್ ಕಾಲು ಕೊಡ್ತಾರೆ. ನಿಮಗೆ ಪ್ಲೇನ್ ಸೂಪ್ ಬೇಕಂದರೆ 50 ರೂಪಾಯಿ ಕಾಸ್ಟು. ಓ ಮೈ ಗಾಡ್. ಹಂಗೆ ತಗೊಂಡು 2 ಕಡೆ ಡಿಪ್ ಮಾಡಿ ಒಂದು ದೊಡ್ಡ ಕಾಲು ಅಂತಲೇ ಹೇಳ್ಬೋದು. ಹೇಗಿದೆ ಅಂತ ನೋಡಿ.
ಪ್ಲೇಟ್ಸ್ ಅಂತೂ ಅರೇಕಾ ಪ್ಲೇಟ್ಸಲ್ಲಿ ಕೊಡ್ತಾರೆ, ಒಂಥರ ಈಕೋ ಫ್ರೆಂಡ್ಲಿ ಗೈಸ್. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಕಾಲ್ನ. ಆಹಾ, ಚೆನ್ನಾಗಿದೆ. ಕ್ಲೀನಾಗಿ ಬೇಯಿಸಿದ್ದಾರೆ. ಬಟ್ ಒಂದು ಬೇಯಿಸಿರೋ ಕಾಲನ್ನ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಆ ಥರ ಇರುತ್ತೆ. ಆ ಕಾಲ್ದು ಸ್ಟಾಕು ಫ್ಲೇವರ್ ನಿಮಗೆ ಗೊತ್ತಾಗಲ್ಲ ಗೈಸ್. ಕ್ಲೀನಾಗಿ ಬೇಯಿಸಿರುವಂಥ ಒಂದು ಕಾಲನ್ನ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸೂಪ್ ಅಂತೂ ಘಾಟು, ಆ ಪೆಪ್ಪರ್ ಘಾಟಂತೂ ಮಸ್ತಿದೆ. ಚಳಿಗೆ ತಗೊಳ್ಳಿ, ಸಾಕಾಗಿರುತ್ತೆ. ನೆಕ್ಸ್ಟು ತಟ್ಟೆ ಇಡ್ಲಿ ಒಟ್ಟಿಗೆ ಮಟನ್ ಚಾಪ್ಸ್ನ ಟ್ರೈ ಮಾಡೋಣ. ತಟ್ಟೆ ಇಡ್ಲಿ, 2 ತಟ್ಟೆ ಇಡ್ಲಿ ಕೊಟ್ಟಿದ್ರೆ ಫುಲ್ ಆ್ಯಂಡ್ ಫುಲ್ಲು ತೆಳು ತಗೊಂಡು ಹಾಗೇ ಕಾಲು ಸೂಪು ಮಟನ್ ಚಾಪ್ಸ್. ಆ ಥಿಕ್ನೆಸ್ಸು, ಒಂದು ಕ್ರೀಮಿನೆಸ್ ಫೀಲ್ ಮಾಡ್ಬೋದು ಲಿಟ್ರಲಿ ನೋಡಬೇಕಾದ್ರೆ. ಪೀಸ್ ಹಾಕಿ ಆಮೇಲೆ ಟೇಸ್ಟ್ ಮಾಡೋಣ. ಫಸ್ಟು ಇಡ್ಲಿ ಒಟ್ಟಿಗೆ ಮಟನ್ ಚಾಪ್ಸ್. ಮಟನ್ ಫ್ಲೇವರ್ ಚೆನ್ನಾಗಿದೆ. ಲೈಟಾಗಿ ಒಂದು ಸ್ವೀಟಿಶ್ ಟೆಕ್ಸ್ಚರ್ ಕೊಡ್ತಾಯಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟ್ ಅಂತೂ ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ತೆಳು ಇಡ್ಲಿ, ಬಟ್ ಗ್ರೇವಿ ಅಂತೂ ನಿಜ ಮಜಾ ಇದೆ. ಸೂಪರ್ ಗೈಸ್. ತಿಕ್ಕಿದೆ, ಕ್ರೀಮಿ ಇದೆ, ಒಂದು ಸ್ವೀಟಿಶ್ ಟೆಕ್ಸ್ಚರ್ ಇದೆ. ಆ ಒಂದು ಮೀಟಿ ಫ್ಲೇವರ್, ಮಟನ್ ಫ್ಲೇವರ್ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಮಟನ್ ಚಾಪ್ಸು ಇದರ ಕಾಸ್ಟು 260. ಮಟನ್ ಐಟಮ್ಸ್ ಯಾವ್ದಾದ್ರು ತೊಗೊಂಡಿರೋ 260 ರುಪೀಸ್ಗೆ ಕೊಡ್ತಾಯಿದ್ದಾರೆ. ಕಾಲ್ ಮಾತ್ರ ಇದು 160 ರುಪೀಸು. ಮಟನ್ ಚಾಪ್ಸು ಫುಲ್ ಆ್ಯಂಡ್ ಫುಲ್ಲು ಮಾಂಸ ಗೈಸ್, ಮಜಾ ಅಂತಲೇ ಹೇಳ್ತೀನಿ. ಟೇಸ್ಟ್ ಮಾಡೋಣ. ಆಹಾ, ಪರ್ಫೆಕ್ಟಾಗಿ ಬೇಯಿಸಿದ್ದಾರೆ ಇವರು. ಮಟನ್ ಗ್ರೇವಿ, ಮಟನ್ ಚಾಪ್ಸು ಸ್ಲೈಟ್ಲಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಗೈಸ್. ಟೇಸ್ಟ್ ವೈಸು ಖಾರ ಅನಿಸಲ್ಲ, ಸಟಲಾಗಿರುತ್ತೆ, ಪ್ರತಿಯೊಬ್ಬರು ತಿನ್ನೋ ಥರ ಇರುತ್ತೆ. ಮಟನ್ ಬೇಯಿಸಿರೋದಂತೂ ಮಜಾ ಇದೆ. ಗ್ರೇವಿ ಬೇರೆ ಆಲ್ರೆಡಿ ತಿಕ್ಕಿದಿಲ್ಲ, ಕ್ಲೀನಾಗಿ ಆ ಪೀಸ್ ಮೇಲೆ ಅಂಟಿರುತ್ತೆ. ಜಸ್ಟ್ ಬಾಯ್ಲಿ ಇಟ್ಟಿದ ತಕ್ಷಣ ಆ ಮಸಾಲ ಒಟ್ಟಿಗೆ ಮಟನ್ ಕಡ್ದಾಗಂತೂ ಸಕ್ಕತ್ತು. ನೆಕ್ಸ್ಟ್ ಟೈಮ್ ಟೇಸ್ಟ್ ದ ಮಟನ್ ಬಿರಿಯಾನಿ ಗೈಸ್. ಮಟನ್ ಬಿರಿಯಾನಿ ತಿಂದ್ಬಿಟ್ಟು ಕಬಾಬ್ ತಿಂದು ನಾನು ಮುಗಿಸ್ತೀನಿ. ಬಿಸಿ ಬಿಸಿ ಬಿಸಿಯಾಗಿ ಮಾಡುವಂಥ ಮಟನ್ ಬಿರಿಯಾನಿ ನಾಟಿ ಸ್ಟೈಲು. ಲಿಟ್ರಲಿ ನಾನು ಅಲ್ಲೇ ಇದ್ದೆ. ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಎಂಥದ್ದು ಮಿಕ್ಸ್ ಮಾಡದೆ ಮಾಡಿರುವಂಥ ಒಂದು ಬಿರಿಯಾನಿ. ತುಂಬ ದಿನ ಆಗೋಯ್ತು ಅಂತಲೇ ಹೇಳ್ಬೋದು. ಅದು ಈ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿಂದು. ಪೀಸ್ ನೋಡಿ ಗೈಸ್, ಲೈಟಾಗಿ ಬೇಯಬೇಕಂತ ಅನಿಸ್ತಾ ಇದೆ ನನಗಂತೂ. ಬಟ್ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಒಂದು ಸಾಫ್ಟ್ ಮೀಟು, ಬಟ್ ಫ್ಲೇವರಿಶ್ ಆಗಿರುತ್ತೆ ಅಂತಲೇ ಹೇಳಿದ್ದಾರೆ ನನಗಂತೂ. ಫಸ್ಟು ಬಿರಿಯಾನಿ ರೈಸ್ನ ತಿಂದ್ಬಿಟ್ಟು ನಂತರ ಮಟನ್ ಹಿಡ್ಕೊಂಡು ಟ್ರೈ ಮಾಡೋಣ. ಆಹಾ, ಫ್ಲೇವರ್, ಆ ಮಸಾಲ, ಟೊಮೆಟೊ ಫ್ಲೇವರು, ಹಸಿಮೆಣಸಿನಕಾಯಿ ಖಾರದ ಫ್ಲೇವರು ನಿಂತ್ಕೊಳ್ಳುತ್ತೆ ಕ್ಲೀನಾಗಿ. ಸೊಪ್ಪು ಹಾಕಿದ್ರು ಗೈಸ್, ಆ ಸೊಪ್ಪಿನ ಫ್ಲೇವರ್ ಒಂದು ಸ್ವಲ್ಪ ಜಾಸ್ತಿನೇ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಒಂದೊಂದು ಕಡೆ ಜಸ್ಟ್ ರೈಸ್ ಮಾಡಿಬಿಟ್ಟು ಅದ್ರಲ್ಲಿ ಮಟನ್ನು ಅದರಲ್ಲಿ ಚಿಕನ್ ಮಿಕ್ಸ್ ಮಾಡ್ತಾರೆ. ಬಟ್ ಇಲ್ಲ, ಆ ಥರ ಇಲ್ಲ. ಮಟನ್ ಬಿರಿಯಾನಿನ ಸಪ್ರೇಟಾಗಿ ಮಾಡ್ತಾರೆ, ಚಿಕನ್ ಬಿರಿಯಾನಿನ ಸಪ್ರೇಟಾಗಿ ಮಾಡ್ತಾರೆ. ಅದರ ಟೇಸ್ಟ್ ಅಂತೂ ಕ್ಲೀನಾಗಿ ನೀವು ಫೀಲ್ ಮಾಡ್ತೀರ ಅಂತಲೇ ಹೇಳ್ತೀನಿ. ಕಾಸ್ಟ್ 260. ಆರಾಮಾಗಿ 4ರಿಂದ 5 ಪೀಸ್ ನಿಮಗೆ ಹಾಕಿ ಕೊಡ್ತಾರೆ. ವರ್ತ್ ಗೈಸ್. ಒಬ್ಬರು ತೊಗೊಂಡ್ರೆ ಆರಾಮಾಗಿ ಫುಲ್ ಆಗ್ಬೋದು. ನನಗಂತೂ ಇದನ್ನು ಇಬ್ಬರು ತಿನ್ನಿಸ್ಬಿಡ್ತೀನಿ. ನನಗಂತೂ ಫುಲ್ ದೇವರಣೆಗಾಗಲ್ಲ. ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ತಿನ್ನಕ್ಕಂತೂ. ಸಖತ್ತು. ಬಾಸ್ಮತಿ ಅಲ್ಲ, ಜೀರಾ ರೈಸ್ ಹಾಕಿ ಮಾಡುವಂಥ ಒಂದು ಜಾಗ. ಮಟನ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಒಳಗಂತೂ ಒಂಥರ ಟೆಂಡರಿ ಮೀಟ್ ಗೈಸ್.
ಮಟನ್ದು ನೀರು ಆ ಜ್ಯೂಸ್ ಫೀಲ್ ಮಾಡ್ತೀರಾ ತಿನ್ನಬೇಕಾದ್ರೆ, ಸಕ್ಕತ್ತು. ಚಾಪ್ಸ್ ಚೆನ್ನಾಗಿತ್ತು, ಬೆಂದಿತ್ತು, ಬಟ್ ಅದಕ್ಕಿಂತ ಇದು ಕ್ಲೀನಾಗಿ ಬೆಂದಿದೆ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ. ಕೇಮ್ ಟು ಆ್ಯನ್ ಎಂಡ್. ಕಬಾಬ್ ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿಬಿಟ್ಟು ಮುಗಿಸೋಣ. ಕ್ರಿಸ್ಪಿ ಚಿಕನ್ ಕಬಾಬ್ ಮೇಲ್ಗಡೆ ಕ್ಲೀನಾಗಿ ಪೆಪ್ಪರ್ ಹಾಕ್ಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಓ ಕಚ್ಚಿದ ತಕ್ಷಣ ಫೀಲ್ ಆಗೋಗುತ್ತೆ. ಆ ಮಸಾಲ ಫ್ಲೇವರ್ ಚೆನ್ನಾಗಿದೆ, ಬಟ್ ಲೈಟಾಗಿ ಆಚೆ ಸುಟ್ಬಿಟ್ಟಿದ್ದಾರೆ. ಇವಾಗ ಅರ್ಜೆಂಟಲ್ಲಿ ಲೈಟಾಗಿ ಮಾಡಿರೋದು, ಬಟ್ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮಸಾಲ ಟಾಪ್ ನಾಚು. ಮಟನ್ ಪೀಸಸ್ ಲೈಟಾಗಿ ಬೇಯಿಸ್ಬೇಕಂತ ಹೇಳಿದ್ರೆ, ಚಿಕನ್ ಅಂತೂ ಪ್ರಾಪರಾಗಿ ಬೇಯಿಸಿದ್ದಾರೆ, ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ತೀನಿ. ಎಂಜಾಯ್. ಕಬಾಬ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಲೈಟಾಗಿ ನಿಂಬೆಹಣ್ಣು ಹಾಕ್ಕೊಂಡು ಮಜಾ. ಪ್ರೈಸ್ ವೈಸ್ ಹೇಳ್ಬೇಕಂದ್ರೆ ಪ್ರಾಪರಾಗಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ. ಮಟನ್ ಬಿರಿಯಾನಿ 260, ಚಿಕನ್ ಬಿರಿಯಾನಿ 160, ಮಟನ್ ಬಿರಿಯಾನಿ ರೈಸು 140, ಚಿಕನ್ ಬಿರಿಯಾನಿ ರೈಸು 100 ರೂಪಾಯಿ, ಮಟನ್ ಚಾಪ್ಸು 260, ಚಿಕನ್ ಚಾಪ್ಸು 160, ಲೆಗ್ ಸೂಪು 130 ಗೈಸ್, ನಾನು 150 ಅಂದ್ಬಿಟ್ಟಿದ್ದೀನಿ. ಪ್ಲೇನ್ ಸೂಪು 50 ರೂಪಾಯಿ, ತಟ್ಟೆ ಇಡ್ಲಿ 25 ರೂಪಾಯಿ ಕಾಸ್ಟು, ಕಬಾಬು 150 ರೂಪಾಯಿ. ಇಷ್ಟೇ ಐಟಮು, ಲಿಮಿಟೆಡ್ ಐಟಮ್ನ ಸೂಪರಾಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಗಲ್ಲಿ ಬಿರಿಯಾನಿ ಮನೆ ಬೆಸ್ಟ್ ಸ್ಪಾಟು. ಈ KR ಪುರಂ ಕಡೆ ಇದ್ದೀರಾ ಅಂದರೆ ಮಸ್ಟು ಟ್ರೈ ಮಾಡಿ. ಒಂದು ಲಾಂಗ್ ಡ್ರೈವ್ ಬಂದು ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಗೈಸ್. ಪ್ರತಿದಿನ ಫುಲ್ ಡೇ ಇರಲ್ಲ, 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಐಟಮ್ ಇರೋ ಗಂಟೆ ಸೆಲ್ ಮಾಡಿಕೊಂಡು ಬರ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 8 ಇಲ್ಲ 10 ಗಂಟೆ ಬೆಳಿಗ್ಗೆ ತನಕ ನಿಮಗೆ ಐಟಮ್ಸ್ ಸಿಗ್ತಾ ಇರುತ್ತೆ. ಜಾಗದ ಅಡ್ರೆಸ್ಸು ನಿಮಗೆ ಪೂರ್ತಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿವಸ ಸಿಗುತ್ತೆ. 3 ಗಂಟೆಯಿಂದ 8 ಇಲ್ಲ 10 ಗಂಟೆ ತನಕ ಬನ್ನಿ, ಟೇಸ್ಟ್ ಮಾಡಿ. ಗಲ್ಲಿ ಬಿರಿಯಾನಿ ಮನೆ ಬೆಸ್ಟ್ ಸ್ಪಾಟು. ನೈಟ್ ಟೈಮಲ್ಲಿ ಬಿರಿಯಾನಿ ತಿನ್ನಬೇಕಂತ ಸುಮಾರು ಜನಕ್ಕೆ ಅಭ್ಯಾಸ ಇರುತ್ತೆ ಗೈಸ್. ಅವರು ಒಂದು ಹೊಸ ಸ್ಪಾಟ್ ಹುಡುಕ್ತಿದ್ರೆ ಅಂದರೆ ಈ ಜಾಗ ಅಂತೂ ಖಂಡಿತ ಸಜೆಸ್ಟ್ ಮಾಡ್ತೀವಿ. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.